ಹೀಗೆ ಬಿಸಿಲಲ್ಲಿ ನಿಂತಿರೋ ವಿದ್ಯಾರ್ಥಿಗಳು, ಮಹಿಳೆಯರು, ವೃದ್ಧರು ಸೇರಿ ಇತರೆ ನಾಗರಿಕರು ಬಸ್ ಈಗ ಬರುತ್ತೆ, ಆಮೇಲೆ ಬರುತ್ತೆ, ಇನ್ನೇನ್ ಬಂದೇ ಬಿಡ್ತು ಅಂತ ಕಾದು ಕುಳಿತಿದ್ದಾರೆ. ಗಂಟೆಗಟ್ಟಲೆ ಕಾದರೂ ಕೆಲವೊಮ್ಮೆ ಬಸ್ ಬರೋಲ್ಲ. ಅಪ್ಪಿತಪ್ಪಿ ಬಸ್ ಬಂದ್ರೆ ಕಾಲಿಡಲು ಜಾಗ ಇಲ್ಲದೆ ಹೋದರೂ ಬಸ್ ಹತ್ತುವ ಹರಸಾಹಸ. ಪ್ರಯಾಣಿಕರು ಹತ್ತುವ ಮುನ್ನವೇ ಚಾಲಕನಿಗೆ ಅರ್ಜೆಂಟ್. ನಿಧಾನವಾಗಿ ಚಲಿಸುತ್ತಿರುವ ಬಸ್ ಹಿಂದೆ ಓಡುತ್ತಾ ನಮ್ಮನ್ನ ಬಸ್ಗೆ ಹತ್ತಿಸಿಕೊಳ್ಳಿ ಅಂತ ಪರದಾಡುವ ಪ್ರಯಾಣಿಕರು. ಇದ್ಯಾವುದೋ ಗುಲ್ಬರ್ಗಾ, ರಾಯಚೂರು, ಜಮಖಂಡಿ ಸಮಸ್ಯೆಯಲ್ಲ. ಇದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಸ್ಟೋರಿ. ನಂಜನಗೂಡಿನ ಹೃದಯ ಭಾಗ ಎಂದೇ ಹೇಳಲಾಗುವ ಹುಲ್ಲಹಳ್ಳಿ ಸರ್ಕಲ್ನ ಪ್ರತಿನಿತ್ಯದ ದೃಶ್ಯ ಇದು. ಕೂದಲೆಳೆ ದೂರದಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ಎರಡೆರಡು ಬಸ್ ಸ್ಟ್ಯಾಂಡ್ಗಳಿವೆ. ಒಂದು ಹೊಸ ಬಸ್ ಸ್ಟ್ಯಾಂಡ್, ಮತ್ತೊಂದು ಹಳೆ ಬಸ್ ಸ್ಟ್ಯಾಂಡ್. ಆದರೂ ಜನ ಈ ಹುಲ್ಲಹಳ್ಳಿ ವೃತ್ತದ ಫುಟ್ಪಾತ್ ಮೇಲೆ ಬಸ್ಗಾಗಿ ಕಾಯಬೇಕಾದ ಶೋಚನೀಯ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಶಾಲೆ, ಕಾಲೇಜು, ಆಫೀಸು, ಕಾರ್ಖಾನೆ, ಇತರೆ ಕಚೇರಿಗಳಿಗೆ ತೆರಳುವ ಸಮಯ ಅಂದರೆ ಬೆಳಿಗ್ಗೆ 7:30ರಿಂದ 10 ಗಂಟೆ ಸಮಯದವರೆಗೂ ಬಸ್ಗಾಗಿ ಕಾಯುವ ಪ್ರಯಾಣಿಕರ ಪರದಾಟ ಹೇಳುತ್ತಿರದು. ಪ್ರತಿನಿತ್ಯ ಸಾವಿರಾರು ಜನ ಸರ್ಕಾರದ ಬಸ್ಸನ್ನೇ ತಮ್ಮ ಪ್ರಯಾಣಕ್ಕಾಗಿ ಅವಲಂಬಿಸಿದ್ದಾರೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಬಂದ್ರಷ್ಟೇ ಪಾಠ ಪ್ರವಚನ. ಸಮಯಕ್ಕೆ ಸರಿಯಾಗಿ ಬಸ್ ಬಾರದೆ ಹೋದರೆ ಶಾಲೆ ಕಾಲೇಜಿಗೆ ಚಕ್ಕರ್ ಹಾಕಿ ಸಿನಿಮಾ ಪಾರ್ಕು ಅಂತ ಸುತ್ತಾಡಿ ಮನೆಗೆ ವಾಪಸ್ ಆಗಬೇಕಾದ ಪರಿಸ್ಥಿತಿ. ಹಳೆ ಮತ್ತು ಹೊಸ ಬಸ್ ನಿಲ್ದಾಣಗಳಿಗೆ ಹೋಲಿಸಿದರೆ ಹುಲ್ಲಹಳ್ಳಿ ವೃತ್ತದಲ್ಲಿ ಒಂದಷ್ಟು KSRTC ಬಸ್ಗಳು ಸಮಯಕ್ಕೆ ಸರಿಯಾಗಿ ಬರುತ್ತೆ ಅಂತ ಬಿಸಿಲು ಮಳೆ ಎನ್ನದೆ ಕಾಯುತ್ತಾರೆ. ಆದರೆ ಇಲ್ಲೂ ಕೂಡ ಇದೇ ಸಮಸ್ಯೆ. ಬಸ್ಗಳ ಅಗತ್ಯತೆ ಮತ್ತು ಅನಿವಾರ್ಯತೆ ಇದ್ದರೂ ಸಾರ್ವಜನಿಕರಿಗೆ ಸಮರ್ಪಕ ಬಸ್ ಸೇವೆ ಸಿಗ್ತಾ ಇಲ್ಲ. ಪಾಪ ಬಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಕೂಲಿನಲ್ಲಿ ಮಾಡುವವರು ಕಾದು ಕಾದು ಕೊನೆಗೆ ಪ್ರೈವೇಟ್ ಬಸ್, ಆಪೆ, ಆಟೋ ಏರೋದು ಪ್ರತಿನಿತ್ಯ ಕಾಮನ್ ಆಗಿದೆ. ಆದರೆ ಶಾಲೆ, ಕಾಲೇಜು, ಕಾರ್ಖಾನೆ ಮತ್ತು ಕಚೇರಿಗೆ ಹೋಗುವವರ ಕಷ್ಟ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹೊಸ ಬಸ್ ನಿಲ್ದಾಣದ ಅಂಬೇಡ್ಕರ್ ಪ್ರತಿಮೆ ಬಳಿಯೂ ಸೇಮ್ ಟು ಸೇಮ್ ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ಅಧಿಕಾರಿಗಳು ಮತ್ತು ಸ್ಥಳೀಯ ರಾಜಕಾರಣಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಪರಿಣಾಮ ವಿದ್ಯಾರ್ಥಿನಿಯರು ಲಾಡ್ಜ್ ಮುಂದೆ ಬಸ್ಗಾಗಿ ಕೈ ಇಸುಕಿಕೊಳ್ಳುತ್ತಾ ಗಂಟೆಗಟ್ಟಲೆ ಕಾಯುತ್ತಾ ವ್ಯವಸ್ಥೆಗೆ ಇಡೀ ಶಾಪ ಹಾಕುತ್ತಾ ಕಾಯುತ್ತಾ ಕೂರುವಂತಾಗಿದೆ. ಇನ್ನು ಸಾರಿಗೆ ಬಸ್ಗಳ ಕೊರತೆ ಮತ್ತು ಸಮಯಕ್ಕೆ ಬರದ ಬಸ್ ಅವ್ಯವಸ್ಥೆ ಬಗ್ಗೆ ಜನರಿಗೆ ಆಕ್ರೋಶವಿದೆ. ಈ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ, ಬಹಳ ದಿನದಿಂದ ಇದೆ. KSRTC ಡಿಪೋ ಮ್ಯಾನೇಜರ್ ಅವರ ಗಮನಕ್ಕೂ ವಿಚಾರ ಬಂದಿದೆ. ಆದರೆ ಸಮಸ್ಯೆ ಸರಿಪಡಿಸಲು ಆಗ್ತಾ ಇಲ್ಲ. ಬಸ್ಗಾಗಿ ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಯಾರಿಗೂ ಬೇಡ ಅಂತ ಅಸಮಾಧಾನದ ಮಾತುಗಳನ್ನಾಡುತ್ತಾರೆ. ವಸಂತ್ ಕುಮಾರ್ ಅಂತೇಳಿ ಅವರು ಡೈಲಿ ಮಾರ್ನಿಂಗಿಂದ ಬಸ್ 10 ಗಂಟೆವರೆಗೂ ಬಸ್ ಇರಲ್ಲ ಮೈಸೂರಿಗೆ. ಎಲ್ಲ ಶಾಲಾ ಮಕ್ಕಳಿಗೆ ಮತ್ತು ಹೋಗುವಂಥ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಸ್ವಲ್ಪ ನನಗೆ ಸುಮಾರು ಬಾರಿ ಕಾಲ್ ಮಾಡಿದ್ರು ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಸ್ವಲ್ಪ ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಂಡು ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗೋ ಥರ ಮಾಡ್ಕೊಡ್ಬೇಕು ಅಂತ BDM ಸರ್ಕಾರ ನಂಜನಗೂಡು ತಾಲೂಕು ಪೂರ್ತಿ ಜನ ಎಲ್ಲ ಬರ್ತಾರೆ. ಪಾಪ ಹುಲ್ಲಹಳ್ಳಿ ಸರ್ಕಲ್ ಇರ್ತಾರೆ, ಬಸ್ ಸ್ಟ್ಯಾಂಡ್ ಬರ್ತಾರೆ. ಎಲ್ಲ ಕಾರ್ಮಿಕರು, ಶಾಲಾ ಮಕ್ಕಳು ಜಾಸ್ತಿ. ಈ ಶಾಲಾ ಮಕ್ಕಳು ಕಾರ್ಮಿಕರು ವ್ಯವಸ್ಥೆ ಸರಿಯಾಗಿ ಬಸ್ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಯಾವ ಟೈಮಿಂಗ್ ಅಲ್ಲಿ ಇರಲ್ಲ ಸರ್ ಇದು? ಮಾರ್ನಿಂಗ್ 7:30 ಬಸ್ಸೇ ಇರಲ್ಲ, 10 ಗಂಟೆವರೆಗೆ ಬಸ್ಸೇ ಇರಲ್ಲ. ಈ ಇನ್ ಟೈಮ್ ಬೇಕಾದ್ರೆ ಆ ಟೈಮ್ ಕೊಡ್ತಾ ಇಲ್ಲ ಇವರು ಬಸ್. ಅಲ್ಲ ಹೇಳಿದಾರ ಡಿಪೋ ಮ್ಯಾನೇಜರ್ಗೆ ಇವೆಲ್ಲ ಗಮನ ಇಲ್ಲ, ಗಮನದಲ್ಲಿದೆ, ಬಟ್ ಮಾಡಲ್ಲ. 7 ಗಂಟೆಯಿಂದ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಮತ್ತು ಕಾರ್ಮಿಕರು ಅವ್ರಿಗೆ ಹೋಗೋರಿಗೆ ಅನುಕೂಲ ಆಗ್ಬೇಕು. ಮೇನ್ ಇದು ಆ ಟೈಮ್ಗೆ ಬಸ್ ವ್ಯವಸ್ಥೆ ಇರಲ್ಲ. ಅದು ಸ್ವಲ್ಪ ಹೇಳಿ. ಒಟ್ಟಾರೆ ಗ್ಯಾರಂಟಿ ಭಾಗ್ಯ ಮಹಿಳೆಯರಿಗೆ ಫ್ರೀ ಬಸ್ ಮೂಲಕ ರಾಜ್ಯ ಸರ್ಕಾರ ಒಂದೆಡೆ ಬೆನ್ನು ತಟ್ಟಿಕೊಳ್ತಾ ಇದೆ. ಮತ್ತೊಂದೆಡೆ ಗ್ಯಾರಂಟಿ ಮನೆ ಹೋಗಲಿ ಸಮಯಕ್ಕೆ ಸರಿಯಾಗಿ ಬಸ್ಸೇ ಬರ್ತಿಲ್ಲ. ಹುಲ್ಲಹಳ್ಳಿ ಹಾಗೂ ಅಂಬೇಡ್ಕರ್ ಪ್ರತಿಮೆ ಬಳಿಯ ಈ ಬಸ್ ಅವ್ಯವಸ್ಥೆಗೆ ಯಾವಾಗ ಪರಿಹಾರ, ಸಮರ್ಪಕವಾದ ಬಸ್ ಸೌಲಭ್ಯ ಯಾವಾಗ ಲಭಿಸುತ್ತೆ, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಯುವ ಶಾಸಕರು ಈ ಸಮಸ್ಯೆ ಸರಿಪಡಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.